ಆಲ್ಮೋಸ್ಟ್ 10 ವರ್ಷ. ಯಶವಂತಪುರದಲ್ಲಿ ಇರ್ಬೇಕಾದ್ರೆ ಬಂದಿದ್ದು, ಇಲ್ಲಿಗಂತೂ ಬಂದ್ಮೇಲೆ ಬಂದೇ ಇಲ್ಲ. ಆಯ್ತು ಬಿಡು, ಇವಾಗ ಅಳ್ಬೇಡ ಬಿಡು, ತಟ್ಟೆ ಮುಂದೆ ಕುತ್ಕೊಂಡು ಅಳ್ಬಾರ್ದು. ಅದು ನಿಜವಲ್ಲ, ನನಗೆ ಭಾಳ ನೋವಾಗುತ್ತೆ. ಒಮ್ಮೆ ಬಂದು ನನ್ನ ತಲೆ ಸದ್ಯ ನನಗೆ ಅಷ್ಟು ಸಮಾಧಾನ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಮನಸ್ಸಿಗೆ ಖುಷಿ ಅನ್ನೋ ಥರನೇ ಇದೆ ವ್ಲಾಗು. ನೀವೆಲ್ಲರೂ ಟೈಟಲಲ್ಲೇ ನೋಡಿರ್ತೀರಾ ಇವತ್ತು ಏನಿರ್ಬೋದು ವ್ಲಾಗಲ್ಲಿ ಅಂತ ಹೇಳಿ. ಅದಕ್ಕೂ ಮುಂಚೆ ಇನ್ನೂ ಸುಮಾರು ಜನ ಕ್ವಶನ್ ಕೇಳ್ತಾ ಇದ್ರಿ. ಏನಪ್ಪ ಅಂತಂದರೆ, ನಿಖಿತಾ ಒಂದಷ್ಟು ಕ್ವಶನ್ಗಳಿದ್ದಾವೆ ಆಯಿತಾ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ನಾನು ಹೇಳಿದೆ ಪರ್ಮಿಷನ್ ಬೇಕು ಅಂತ. ಅದಕ್ಕೂ ಮುಂಚೆ ಇವತ್ತು ಅಣ್ಣ ನಮ್ಮ ಮನೆಗೆ ಬಂದಿದ್ದ. ಸೊ ತುಂಬಾ ಖುಷಿ ಆಯಿತು. ಅದಾಗಿರುತ್ತೆ. ಅಣ್ಣ ಬಂದಿದ್ದು ಏನಕ್ಕೆ ಬಂದಿದ್ದ, ಏನು ನನಗೆ ಸರ್ಪ್ರೈಸ್ ಆಗಿತ್ತು ಅಣ್ಣ ಬಂದಿದ್ದು ನಮ್ಮ ಮನೆಗೆ. ಯಾಕೆ ಬಂದಿದ್ದ, ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅದಕ್ಕೆ ಮುಂಚೆ ಇನ್ನೂ ಒಂದು ಸ್ವಲ್ಪ ಜನ ನನಗೆ ಕ್ವಶನ್ ಮಾಡ್ತಾ ಇದ್ರಿ. ಯಾಕೆ ಅಂತಂದರೆ, ನಂದು ಅಣ್ಣಂದು ಸರಿಯಾಗಿ ಅಷ್ಟಾಗಿ ಬಾಂಡಿಂಗ್ ಇರಲಿಲ್ಲ ಫಸ್ಟಿಂದನೂ ಅಷ್ಟೇನೆ. ಒಂದು ಯಾಕಂದ್ರೆ ಅವನು ಬೆಳೆದಿದ್ದು ಬಂದು ಅಜ್ಜಿ ಮನೆಯಲ್ಲಿ, ಅಂದ್ರೆ ಚೆನ್ನಮ್ಮಜ್ಜಿ ಮನೆ ರಂಗೇನಹಳ್ಳಿಲಿ. ಅವನು ಚಿಕ್ಕ ಮಗು 9 ತಿಂಗಳು ಮಗುವಿಂದನು 13-14 ವರ್ಷದ ಹುಡುಗವರೆಗೂ, ಒಂದು 9th ಸ್ಟ್ಯಾಂಡರ್ಡ್ ಏನೋ 8th 9th ವರ್ಗುನು ಅವನು ಅಲ್ಲೇ ಬೆಳೆದಿದ್ದು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇಲ್ಲಿ ಬೆಳೆದಿದ್ದು, ಅಂದ್ರೆ ಅಜ್ಜಿ ಅವನನ್ನ ಸಾಕಿದ್ದು. ಅದಕ್ಕೋಸ್ಕರ ಆಮೇಲೆ ಅವನು ಇಲ್ಲಿಗೆ ಬಂದಿದ್ದು. ಅದಾದ್ಮೇಲೆ ಅವನ ಏಜು ದೊಡ್ಡವನಾಗ್ತಾ ಇದ್ದ. ಆಮೇಲೆ ಅವ್ನು ಹೊರಗಡೆ ಅದು ಇದು ಅಂತೆಲ್ಲ ತಿರ್ಗಾಡಕ್ ಶುರು ಮಾಡ್ತಿದ್ದ. ನಮ್ಮಿಬ್ರಲ್ಲಿ ಅಷ್ಟಾಗಿ ಚೆನ್ನಾಗಿ ಬಾಂಡಿಂಗ್ ಇರ್ಲೇ ಇಲ್ಲ ಸರಿಯಾಗಿ. ಅದಾದ್ಮೇಲೆ ಸ್ವಲ್ಪ ನನ್ನ ಮದ್ವೆ ಆದ್ಮೇಲೆ ಅದ್ರಲ್ಲೂ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ನಮ್ಮಿಬ್ರಿಗೂ ಇದು ಅಂತ ಕಿರಿಕು ಶುರು ಆಗ್ತಾ ಇತ್ತು. ಹಾಗೆ ನಾನು ಈ ಅಣ್ಣನ ಜೊತೆ ತೀರಾ ಮುನಿಸ್ಕೊಳಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವಾಗ ನನ್ನ ಲೈಫು ಹೀಗಿದೆ ಅಲ್ವಾ, ನೋಡ್ತಾ ಇದ್ದೀರಾ. ನನ್ನ ಲೈಫ್ ಒಂದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಂತಾನೆ ಹೇಳ್ತೀನಿ. ಆದ್ರೆ ಆಲ್ಮೋಸ್ಟ್ ಒಂದು 2021 ನಾನು ನನ್ನ ಲೈಫ್ ಯಾವ ರೀತಿ ಇತ್ತು ಅಂತಂದ್ರೆ, ತುಂಬಾನೇ ಸ್ವಲ್ಪ ಕಷ್ಟಕರವಾಗಿತ್ತು ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ, ಕೆಲವೊಂದು ವ್ಯವಹಾರಗಳಿಗೆ ಅಂದ್ರೆ ಬಿಸ್ನೆಸ್ಗಳಿಗೆ ನಾನು ಕೆಲವೊಂದು ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬಿಟ್ಟು ತುಂಬಾನೇ ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಅಂದ್ರೆ ನಾನು ಅನ್ಕೊಂಡಾಗೆ ಆ ಟೈಮ್ ಇರ್ಲೇ ಇಲ್ಲ ಅಂತ ಹೇಳ್ತೀನಿ. ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು, ತುಂಬಾನೇ ಲಾಸ್ ಆಗಿತ್ತು. ಆ ಟೈಮ್ ನಲ್ಲಿ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಾರೆ. ನನಗೆ ತುಂಬಾ ಜನ ಫ್ರೆಂಡ್ಸ್ ಇಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ಜನ ನನ್ಗೆ ಅಮೌಂಟ್ ಒಂದ್ ಸ್ವಲ್ಪ ಹೆಲ್ಪ್ ಕೂಡ ಮಾಡಿದ್ರು. ಹಾಗೆ ನನ್ನ ಯೂಟ್ಯೂಬ್ ಕೂಡ ಇತ್ತು. ಅದರಲ್ಲಿ ನನ್ಗೆ ಸರಿಯಾಗಿ ಗಮನ ಕೊಟ್ಟು ವಿಡಿಯೋ ಕೂಡ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆ ಟೈಮ್ ನಲ್ಲಿ ನನ್ಗೆ ಅಮ್ಮ ಹೇಳಿದೇನಪ್ಪಾ ಅಂತಂದ್ರೆ, ಒಂದ್ ಯಾವ್ದಾದ್ರು ಜ್ಯೋತಿಷ್ ಅಂದ್ರೆ ಆಸ್ಟ್ರಾಲಜರ್ ನ ಕನ್ಸಲ್ಟ್ ಮಾಡು ಅಂತ ಹೇಳಿದ್ರು. ನಾನು ನನ್ಗಾಗಿರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೋಕೆ ತುಂಬಾ ತರ ಟ್ರೈ ಮಾಡಿದೆ. ಸರಿ ಫೈನಲ್ ಅಮ್ಮ ಹೇಳ್ತಾ ಇದಾರಲ್ಲ, ಇದನ್ನು ಒಂದ್ ಟ್ರೈ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಅವಾಗ ನಾನು ಒಬ್ಬ ಆಸ್ಟ್ರಾಲಜರ್ ಪಲ್ಲವಿ ಅಂದ್ಬಿಟ್ಟು ಆಸ್ಟ್ರೋಟಾಕ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದ್ರ ಮುಖಾಂತರ ನಾನು ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಅವರು ನನ್ನ ಡೇಟ್ ಆಫ್ ಬರ್ತ್ ಜೊತೆಗೆ ನಾನು ಹುಟ್ಟಿದ ಟೈಮಿಂಗ್ಸ್ ನ ಕೇಳಿದ್ರು ಅಷ್ಟೇ. ಆಮೇಲೆ ಅವರೇನೆ ನಾನು ಇವಾಗ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಯಾವ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಪಟ್ಟ ಅಂತ ಹೇಳ್ಬಿಟ್ರು. ನನ್ಗೆ ಆಶ್ಚರ್ಯನೇ ಆಗೋಯ್ತು. ಅವಾಗ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಸೊ ಅವಾಗ ಇನ್ನು ನನ್ನ ಏನೇನ್ ಪರ್ಸನಲ್ ಪ್ರಾಬ್ಲಮ್ಸ್ ಗಳಿದೆ ಅದೆಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ಅವಾಗ ಆಸ್ಟ್ರಾಲಜರ್ ಪಲ್ಲವಿ ಅವರು ನನಗೆ 2 ಪರಿಹಾರನ ನೀಡಿದ್ರು. ಮತ್ತೆ 9 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಇದನ್ನ ಫಾಲೋ ಮಾಡಿ ಅಂತ ಕೂಡ ಹೇಳಿದ್ರು. ಆಮೇಲೆ ನನ್ ಕಣ್ಣೆದ್ರೆ ನನ್ನ ಲೈಫ್ ಯಾವ ರೀತಿ ಚೇಂಜ್ ಆಗ್ತಿದೆ ಅನ್ನೋದು ಕಾಣಿಸ್ತಾ ಇತ್ತು. ಹಾಗೆ ಸಡನ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಗ್ರೋತ್ ಆಗೋಕೆ ಶುರು ಆಯ್ತು. ಮತ್ತೆ ಆಲ್ಮೋಸ್ಟ್ ನನ್ನ ಲೋನ್ಸ್ ಕೂಡ ಒಂದಷ್ಟು ಅಮೌಂಟ್ ಇತ್ತು, ಲೋನ್ಸ್ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಬಂದೆ. ಹಾಗೆ ಇನ್ನು ಸ್ವಲ್ಪ ಇದೆ, ಅದನ್ನು ಕೂಡ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಕ್ಲಿಯರ್ ಕೂಡ ಮಾಡ್ಬಿಡ್ತೀನಿ. ನಿಜ ಒಂಥರ ಖುಷಿ ಅನ್ಸುತ್ತೆ ಇದೆಲ್ಲಾನು ಹೇಳ್ಕೊಳ್ಳೋದಕ್ಕೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದೇ ತರ ನಂತರನೇ ಸುಮಾರು ಜನ ಸಫರ್ ಮಾಡಿರ್ತೀರಾ, ಅಂದ್ರೆ ಇದೇ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತೀರಾ. ಲೈಕ್ ಬಿಸ್ನೆಸ್ ಆಗಿರ್ಬೋದು, ಮ್ಯಾರೇಜ್, ಇಲ್ಲಾಂತಂದ್ರೆ ಜಾಬ್, ಈ ತರ ಇಶ್ಯೂಸ್ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತೀರಾ ಅಲ್ವಾ. ಆದಷ್ಟು ನೀವು ಅವಾಗ ಒಬ್ಬ ಆಸ್ಟ್ರಾಲಜರ್ ನ ಭೇಟಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಹಾಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಬೇಕಿದ್ರೆ ನಾನು ಈ ಆಸ್ಟ್ರೋಟಾಕ್ ಅಂದ್ಬಿಟ್ಟು ಡೌನ್ಲೋಡ್ ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಿದ್ರೆ ನೀವು ಕನ್ಸಲ್ಟ್ ಮಾಡಬಹುದು ಒಬ್ಬ ಆಸ್ಟ್ರಾಲಜರ್ನ.
ಹಾಗೆ ನಾನು ಕೊಟ್ಟಿರೋ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ಚಾಟ್ ಫ್ರೀ ಆಗಿ ಕೂಡ ಇರುತ್ತೆ. ಓಕೆನಾ? ಸೊ ನಾನು ಯಾವ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡಿ ಮತ್ತೆ ಯಾವ ರೀತಿ ಸೊಲ್ಯೂಷನ್ ತಗೊಂಡು ಇವಾಗ ಯಾವ ರೀತಿ ಇದೀನಿ ಅಂತ ನೀವು ಕೂಡ ನೋಡ್ಬೋದು ವಿತ್ ಪ್ರೂಫ್. ಒಂದ್ ಸ್ವಲ್ಪ ಆರಾಮ ಅಂತ ಅನ್ಸುತ್ತೆ ನಿಜವಾಗ್ಲೂ. ಎಷ್ಟೋ 2021 ಇಂದ ಇವಾಗ ಎಷ್ಟೋ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಆದ್ರಿಂದ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತಾ ಇರೋದು ಫ್ರೆಂಡ್ಸ್. ಅವಾಗ ಫೈನಾನ್ಷಿಯಲ್ ಇದ್ದಾಗ ಅಣ್ಣಂಗೆ ನನ್ಗೆ ಸ್ವಲ್ಪ ಕಿರಿಕ್ ನಡೀತಾ ಇತ್ತು. ಆದ್ರಿಂದ ನಾನು ಅವನು ಅಣ್ಣ ತಂಗಿ ಆದ್ಮೇಲೆ ಇದೆಲ್ಲ ಇದ್ದಿದ್ದೆ ಮುನಿಸ್ಕೊಂತ ಇದ್ವಿ ಅವಾಗ. ಸೊ ಆದ್ರಿಂದ ಫಸ್ಟ್ ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ ನಮ್ಮಣ್ಣ ನಮ್ಮ ಮನೆಗೆ ಬಂದಿರೋದು. ತುಂಬಾನೇ ಖುಷಿ ಆಯ್ತು. ಆದ್ರಿಂದ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಶೇರ್ ಮಾಡ್ಕೊಂತ ಇರೋದು. ಸೊ ಬನ್ನಿ, ಅಣ್ಣ ಬಂದ್ನಲ್ಲ ಸಡನ್ ಆಗಿ ಹೇಗಿತ್ತು ಏನು, ಸ್ವಲ್ಪ ಎಮೋಷನಲ್ ಕೂಡ ಆದ. ಆದ್ರಿಂದ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಓಕೆನಾ? ಯಾರವರು? ಯಾರಪ್ಪ ಅವರು? ಬನ್ನಿ ಅನ್ನೋ, ಬನ್ನಿ ಬನ್ನಿ. ಅಯ್ಯೋ ಅಯ್ಯೋ ನಾಚಿಕೆ. ಯಾರಪ್ಪ ಅದು? ಶಿವ ಯಾರವರು? ಮುಂಚೆ ಸರಿ ಗಾನು ಅಲ್ಲೇ ಇರೋ ಗಾನು ಬೇಡ, ನಾನು ಅಲ್ಲೇ ಇರೋ ಗಾನು, ಖುಷಿ ಬರಲ್ಲ ಅಂತೇಳಿ ಅಲ್ಲೇ ಇರೋ ಗಾನು. ಸಡನ್ ಎಂಟ್ರಿ ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ 10 ವರ್ಷ ಯಶವಂತಪುರದಲ್ಲಿ ಇರ್ಬೇಕಾದ್ರೆ ಬಂದಿದ್ದು. ಇಲ್ಲಿಗಂತೂ ಬಂದ್ಮೇಲೆ ಬಂದೇ ಇಲ್ಲ. ಯಶವಂತಪುರದಲ್ಲಿ ಅದೇ ಯಶವಂತಪುರದಲ್ಲಿ ಇರ್ಬೇಕಾದ್ರೆ ಬಂದಿದ್ದು. 10 ವರ್ಷ ಆಗಿಲ್ಲ ಗಾನು. ಎಲ್ಲಿ ಬಂದಿದ್ದೀನಿ ನಾನು ಗಾನು? ಅದಾದ್ಮೇಲೆ ಯಾವೊಂದ್ಸರಿ ಬಂದಿಲ್ಲ. ತುಂಬಾ ವರ್ಷ ಆಯ್ತು. ಒಟ್ಟಲ್ಲಿ ಇದೆಲ್ಲ ಲೆಕ್ಕ ಇಲ್ಲ. ಒಟ್ಟಲ್ಲಿ ಹಂಗಂದ್ರೆ ನಾನು 7 ವರ್ಷನೋ ಸಡನ್ ಎಂಟ್ರಿ. ನಂಗೆ ಗೊತ್ತಿಲ್ಲ ಇದು ಸಡನ್ ಆಗಿ ಬಂದಿರೋದು. ನಂಗೆ ಗೊತ್ತೇ ಇಲ್ಲ ಒಂಚೂರು. ಮಧ್ಯಾಹ್ನ ಹೇಳುದಂತೆ ರಕ್ಷಿತನ್ ತಮಾಷೆ ಮಾಡ್ತಾ ಇದ್ದಾನೆ ಅನ್ಕೊಂಡು ಸುಮ್ನೆ ಅದೇ. ನಾಳೆ ಅಂತ ಹೇಳಿರೋದು, ಇವತ್ತೇ ಖುಷಿ ಸಡನ್ ಎಂಟ್ರಿ ಅಂತ. ಮಾವ ಬಂದಿರ ಖುಷಿಗೆ ನಮ್ ರಕ್ಷಿತ್ ಬೋಂಡ ಹಾಕ್ತಾನ. ಹಾಕು, ಚಿಕ್ಕ ಚಿಕ್ಕದಾಗ ಹಾಕು. ಚಿಕ್ಕ ಚಿಕ್ಕ ಹಾಕು. ಏನಮ್ಮ ಇರು, ನಾನು ಹಾಕ್ಬಿಡ್ತೀನಿ. ಆಮೇಲೆ ಎತ್ತು ಅಂತೆ ಹಿಡ್ಕ ಇರು. ಹಿಂಗ ಹಾಕ್ಬೇಕು. ಯಾಕಂದ್ರೆ ಅದು ಅರಳುತ್ತಲ್ಲ. ಅರಳುತ್ತೆ, ಹೂವಿನ ತರ ಅರಳುತ್ತೆ. ಪಲ್ಯ ಬಿಸಿಗಿಟ್ಟಿದ್ದೀನಿ. ಪಲ್ಯ ಬಿಸಿ ಆಗ್ತಿದೆ, ಬಜ್ಜಿ ಬಿಸಿ ಆಗ್ತಿದೆ. ನೈಸ್. ಇನ್ನು ಮೊಟ್ಟೆ ಎಲ್ಲ ಏನಾದ್ರು ಮಾಡೋಣ ಅಂತ ಅಂದರೆ ಅವತ್ತು ತಿನ್ನೋ ಹಾಗಿರಲಿಲ್ಲ. ಇನ್ನೊಂದು ಅದ್ರ ಜೊತೆಗೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ರಿಂದ ಬೋಂಡ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಊಟಕ್ಕೆ ಕೊಟ್ಟೆ. ಖುಷಿಮಯ್ಯನ ಟಿ ವಿ ನೋಡ್ಕೊಂಡು ಆರಾಮಾಗೆ ಕೂತ್ಕೊಂಡಿದ್ಲು. ಊಟ ಮಾಡ್ತಾಯಿದ್ದ. ಏನು ದಿಢೀರಂತ ಬಂದಿದ್ದು ಅಂತ ಅವನಿಗೆ ಕೇಳಿದೆ ಅಷ್ಟಕ್ಕೆ. ನಿನ್ನೆ ಫುಲ್ಲು ಗೊಳೋ ಅಂದ್ಕೊಂಡು ಎಮೋಷ್ನಲ್ ಆಗಿಬಿಟ್ಟ. ಅವನು ಅಳೋದಲ್ದಲೇ ನನಗೂ ಅಳೋ ಥರ ಮಾಡ್ಬಿಟ್ಟ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಮ್ಮಣ್ಣ ಮನೆಗೆ ಬಂದಿದ್ದಾನೆ. ಊಟ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಯಾಕೋ ಫೀಲ್ ಆಗ್ಬಿಟ್ಟ. ಯಾಕೋ ಫೀಲ್ ಆಗಿದ್ದು? ನಮ್ಮ ಮಮ್ಮಿ ಬಂದು ನಮ್ಮ ಮಮ್ಮಿ ಇದ್ದ ಬರ್ಲಿಲ್ವಲ್ಲ ನಾನು ಅದಕ್ಕೆ ಅಮ್ಮ ಎಷ್ಟು ನಮ್ಮ ಮಮ್ಮಿ ನೆನೆಸ್ಕೊಂಡು ಯಾಕೋ ಅಳ್ತಾ ಇದ್ದ. ಅಂದರೆ ಅಮ್ಮ ಇರುವಾಗ ಬಾರೋ ಅಂತಂದರೆ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ. ಸೊ ಅದಕ್ಕೋಸ್ಕರ. ಇನ್ನೊಂದೇನಾದರೆ ನನಗೊಂದು ಸ್ವಲ್ಪ ಕೋಪ ಇವನ ಮೇಲೆ ಜಾಸ್ತಿ. ಅದರಿಂದ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಅವನ ಜೊತೆ. ಅವಾಗವಾಗ ನಾನು ಇರುತ್ತಲ್ಲ, ಅದು ಅಣ್ಣ ತಂಗಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಮುನ್ಸು ಅದೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಬರೋದಕ್ಕೆ. ಮತ್ತು ಅವನು ಎಲ್ಲೂ ಬರೋದೇ ಇಲ್ಲ, ಬೆಂಗಳೂರಿಗೆ ಬರೋದೇ ಇಲ್ಲ. ಅವನು ಭದ್ರಾವತಿ ಊರ ಕಡೆ ಆ ಕಡೆ ಬಿಟ್ಟರೆ ಇವನೆಲ್ಲೂ ಬರೋದೇ ಇಲ್ಲ. ಅದು ಇದು ಏನಾದ್ರು ಕೆಲಸ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅಮ್ಮ ಇರುವಾಗ ಬಂದರೆ ಎಷ್ಟು ಖುಷಿ ಪಟ್ಟಿರೋದು ಅಂತ. ಅದೇ ನೋಡ್ರಿ, ಎಲ್ಲ ಹೋದ್ಮೇಲೆ ಎಲ್ಲ ನೆನಪಿಸ್ಕೊಳ್ಳೋದು. ಹಿಂಗಲ್ವಾ ಅಂತ ಬರ್ತಿದ್ದಂಗೆ. ಅದಕ್ಕೆ ಯಾಕೋ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ದ. ಅಯ್ಯೋ ಕತೆ, ಏನು ಮಾಡೋಕ್ಕಲ್ಲ. ಫೈನಲಿ ಬಂದಲ್ಲ. ನಮ್ಮಮ್ಮ ನೋಡ್ತಾ ಇರ್ತಾರೆ, ಅಟ್ಲೀಸ್ಟ್ ಇವಾಗ್ಲಾರು ಖುಷಿ ಪಡ್ತಾ ಇರ್ತಾರೆ. ಕಾರಣ ಅಂದ್ರೆ
ನೆನ್ನೆ ರಾತ್ರಿ ಕೂತಾಗ ಇದೇ ತರನೇ ನಾನು ರಾತ್ರಿ ನಾನು ನಡಿ ನನ್ನ ಮನೆಗೆ ಹೋಗಲ್ಲೇನೋ ನೀನು ಅಲ್ಲಿ ರಕ್ಷಿತ್ನ ಕರ್ಕೊಂಬರೋಗೋ ಮನೆಗೆ ಹೋಗಿ ಗಾನು ಒಬ್ಳೆ ಇರ್ತಾಳೆ ಆಮೇಲೆ ಅಂತ ಅಂದಿದ್ಕೆ ನಾನು ಓಡ್ ಬಂದಿದ್ದೀವಿ ಇವತ್ತು. ಬಂದಿದ್ ಇದೇ ಕಾರಣ. ಯಾವಾಗ ಕನ್ಸಲ್ಲ ರಾತ್ರಿ ನಿಜವಾಗ್ಲು ನನ್ಗೂ ರಾತ್ರಿ ಕನ್ಸ್ ಬಂದಿತ್ತು. ಬೆಳಗಿನ ಜಾವ ಹೋಗೋ ರಕ್ಷಿತ್ ಕರ್ಕೊಂಬ ಅಂತ ಗಾನು ಒಬ್ಳೆ ನಾನು ಬಂದಿದ್ದೆ ಇದಕ್ಕೆ. ಅವರೆಲ್ಲ ಹೊರಟೋಗ್ತಾರೆ, ನಾನು ಗಾನು ಕರ್ಕೊಂಬ ಇಲ್ಲೇ ಇರ್ತೀನಿ ಅಂತಂದಲ್ಲ. ನಾನಿಲ್ಲ ಅಂದ್ರೆ ನಾನು ಬರ್ತಿದ್ದೆ. ತಲೆಗೆಣ್ಣೆ ಆಗ್ತದೆ. ಮುಂದೆ ಕುತ್ಕೊಂಡು ಅಳ್ಬೇಡ. ನನಗೆ ಅದೇ ಅನ್ಸಿತ್ತು. ಅದನ್ನ ನೋಡು ಮೊಮ್ಮಗಳ ಮೇಲೆ ಎಷ್ಟು ಆಸೆ ಕರ್ಕೊಂಬರೋದು ಅಂತ ನಾನು. ದೇವ್ರ ಮನೆಯಲ್ಲ ಕರಿಕೊಂಡಿದ್ದೆ ಬಂತು. ದೇವ್ರ ಮನೆ ಒಳಗೆ ಬಂತು. ಮಮ್ಮಿ ಯಾಕೋ ತಲೆ ನೋಡ್ತಿದ್ರೆ ಮಮ್ಮಿ ಅಂತಂದ. ಎಣ್ಣೆ ತಿತ್ತಿ ಬಾಯಿಗೆ ಅದು ಇದ್ದೇ ಇತ್ತಿತ್ತು ಅಂದ್ರೆ ಸರಿ ಹೋಗ್ತಿತ್ತು. ಆಮೇಲೆ ಎಣ್ಣೆ ಇದ್ದಿದ್ದು ಅಲ್ಲೇ ಇತ್ತು ದೇವ್ರ ಮನೇಲಿ. ಅದು ತೆಗೆದ್ಬಿಟ್ಟು ಅಲ್ಲೇ ಕುತ್ಕೊಂಡು ಹಂಗೆ ತಿಕ್ತು. ಆಮೇಲೆ ಮಮ್ಮಿ ಅವರೆಲ್ಲ ಹೊರಟೋಗ್ತಾರೆ. ಮಮ್ಮಿ ನಾನು ಹೋಗೋದು ಹೆಂಗ್ ಬಂದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಮಮ್ಮಿ ಅಂತಂತೆ. ನಾನು ಆ ಕಡೆ ಈ ಕಡೆ ಸಂತೆಗೆ ಹೋಗ್ತಿಲ್ಲ ಮಮ್ಮಿ ಅಂತಂದ. ರಕ್ಷಿತ್ ಕರ್ಕೊಂಬಾರ, ರಕ್ಷಿತ್ ಕಾಲೇಜ್ಗೆಲ್ಲ ಹೋಗ್ತಿಲ್ಲ, ರಕ್ಷಿತ್ ಕರ್ಕೊಂಡ್ಬಿಡೋ ಹೋಗೋ ಅಂತಂತು. ನಾನು ಅದಕ್ಕೋಸ್ಕರನೇ ಬೆಳಿಗ್ಗೆ ಎದ್ದಿದ್ದೆ. ನಾನೆಲ್ಲ ಇದು ಮಾಡ್ಕೊಂಡು ನಾನು ಇವತ್ತು ಬಂದಿದ್ದು. ನಾನು ಇನ್ನೊಂದು ಯಾರು ನೋಡಬೇಕು ಅನ್ನೋದಕ್ಕೆ ನಾನು ಬಂದಿದ್ದು. ಬರ್ತಿಲ್ಲ ನಾನು. ಅದು ಇಷ್ಟಿಂದಲೇ ನಾನು ಬರ್ಲಿಲ್ಲ. ಇಷ್ಟು ದಿನ ನಮ್ಮ ಮಮ್ಮಿ ಬಂದೇ ಇಲ್ಲ. ಅದಕ್ಕೆ ರಾತ್ರಿನೇ ಬಂದು ನನಗೂ ಬೆಳಗಿನ ಜಾವದಲ್ಲಿ ಬಂದಿತ್ತು ಕನ್ಸು. ನಮ್ಮಮ್ಮಗೆ ಈ ವೆನೈಟಿ ಬ್ಯಾಗ್ ಅನ್ನೋದೆಲ್ಲ ತುಂಬಾ ಇಷ್ಟ. ಆಯ್ತಾ, ನಾನು 2:30-3 ಗಂಟೆ ನಿಂಗೆ ಯಾವ್ದು ಬೇಕು ಅದು ವೆನೈಟಿ ಬ್ಯಾಗ್ ತಗೊಂಬಮ್ಮಿ ಅಂತಂದ್ರೆ ಬೆಳಗ್ಗೆನೆ ಬಂದಿದ್ ಬೆಳಗಿನ ಜಾವ ಕನ್ಸಲ್ಲಿ. ನಿಂಗೆ ಯಾವ್ದು ಬೇಕು ತಗೊಂಬಮ್ಮಿ ಅಂದೆ, ತಗೊಳ್ತಾ ಇದ್ರು. ಅದನ್ನ ಓಪನ್ ಮಾಡಿದ್ರು, ದೊಡ್ಡ ಬ್ಯಾಗ್ ತರ ಇತ್ತು ಅದು. ದೊಡ್ಡ ಬ್ಯಾಗ್ ತರ ಇತ್ತು. ಮಮ್ಮಿ ನನಗೂ ಆಗುತ್ತೆ ಈ ಬ್ಯಾಗು, ಖುಷಿ ಬಟ್ಟೆ ಎಲ್ಲ ತುಂಬ್ಕೊಳೋದಕ್ಕೆ, ಇನ್ನೂ ಒಂದ್ ಬ್ಯಾಗ್ ತಗೋ ಮಮ್ಮಿ ಅಂದೆ. ಎಷ್ಟು ರೂಪಾಯಿ ಬ್ಯಾಗ್ ಅಂತ ಅವ್ರಿಗೆ ಕೇಳಿದೆ. 50 ರೂಪಾಯಿ ಅಂದ್ರು. ಹಂಗಾರ ಒಂದ್ 2-3 ತೆಗ್ದಿಟ್ಕೊಂಡ್ಬಿಡ್ತೀನಿ ಕಣೆ ಮಗ ಅಂದ್ರು. ತಗೊಮ್ಮಿ ನಿಂಗೆ ಹೆಂಗೋ ಇಷ್ಟ ಅಲ್ವಾ ತಗೊಳ್ರಿ ಅಂತ ಹೇಳಿದೆ. ಹಂಗೆ ನನ್ಗೆ ಸ್ವಲ್ಪ ಆತರ ಎಲ್ಲ ಕನ್ಸು ಬೀಳ್ತು. ತುಂಬಾ ದಿನ ಆಯ್ತು ಮಮ್ಮಿ ಕನ್ಸಿ ಬರಲ್ಲ. ನಂಗೆ ಕ್ಯಾಶುವಲ್ ಆಗಿ ಬರ್ತಾರಲ್ಲ ನಮ್ಮ ಮಮ್ಮಿ ಜೊತೆ, ನಾನು ಹೆಂಗ್ ಕ್ಯಾಶುವಲ್ ಆಗಿ ಇರ್ತೀನಿ ಅದೇ ತರ ಬರ್ತಾರೆ. ನಮ್ಗೆ ಕೆಲವೊಬ್ಬರಿಗೆ ಮನೆಯಿಂದ ಹೊರಗಡೆ ಇರ್ತಾರೆ, ಒಳಗ್ ಬರೋದಿಲ್ಲ, ಆತರ ಎಲ್ಲ ಕನ್ಸು ಬೀಳುತ್ತೆ. ನಮ್ಗೆ ಹಂಗ್ ಬೀಳಲ್ಲ. ನಮ್ಗೆ ನಾರ್ಮಲ್ ನಮ್ಮನೆ ಒಳಗಡೆನೆ ಇದೆ. ನಮ್ಮ ಮಮ್ಮಿ ಎಲ್ಲೂ ಬಿಟ್ಟೋಗಿಲ್ಲ, ನಮ್ಗೆ ಚೆನ್ನಾಗ್ ಗೊತ್ತು. ಅಟ್ಲೀಸ್ಟ್ ಇವಾಗ್ಲಾದ್ರು ಬಂದಿರೋದು ನೋಡಿ ಖುಷಿ ಪಡ್ತಾರೆ. ಬಿಡಿ ಬರ್ತಾರಪ್ಪ, ಅವಾಗ ಬರ್ತಾರೋ. ನಾವು ಬರೋದಿದ್ದೇನೆ, ಬರ್ತಾರೋ. ಅಟ್ಲೀಸ್ಟ್ ಈ ನೆಪ್ತಲ್ಲಾದ್ರೂ ಅಟ್ಲೀಸ್ಟ್ ಬರ್ತಾರೆ ಅಷ್ಟೇ. ಅಳ್ಬೇಡ. ಆಯ್ತು ಬಿಡು, ಇವಾಗ ಅಳ್ಬೇಡ ಬಿಡು. ತಟ್ಟೆ ಮುಂದೆ ಕುತ್ಕೊಂಡು ಅಳ್ಬಾರ್ದು. ಅದು ನಿಜವಲ್ಲ, ನನಗೆ ಭಾಳ ನೋವಾಗುತ್ತೆ. ಮಮ್ಮಿ ಬಂದು ನನ್ನ ತಲೆ ಸದ್ಯ ನನಗೆ ಅಷ್ಟು ಸಮಾಧಾನ ಆಯ್ತು. ನಾನು ಬಂದಿದ್ದೆ, ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೆ. ನನ್ನ ನೀರು ಹಾಯಿಸ್ಬಿಟ್ಟು ಯಾರು ಹೇಳಲಿಲ್ಲ, ಏನಿಲ್ಲ. ಹತ್ಕೊಂಡು ನಾನು ಇನ್ನೊಂದಾರು ನೋಡ್ಬೇಕಲ್ಲ ಅಂತ. ನಿಜ, ನಾವ್ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಜವಾಗ್ಲೂ ಆಯ್ತಾ, ಅಪ್ಪ ಅಮ್ಮ ಕಳ್ಕೊಂಡ್ಮೇಲೆ ನಾವ್ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಹೋದಾಗ್ಲೇ ನಮ್ಮ ಮನೆ ಹೆಂಗಾಗಿದೆ ಅಂದ್ರೆ ಅದ್ರ ಬೆಲೆ ಗೊತ್ತಾಗೋದು ಅಂತಾರಲ್ಲ, ಹಂಗೆ. ಅಂದ್ರೆ ಇನ್ನೊಂದೇನಂದ್ರೆ, ಈ 2 ಹೆಣ್ಮಕ್ಳಲ್ಲಿ ನಾವು ನಮ್ಮಮ್ಮನ್ನ ಕಾಣ್ಬೇಕಷ್ಟೆ. ಗಾನುಲಿ, ಇವಳಲ್ಲಿ ನಾನಂತೂ ಇವಳಲ್ಲಿ ಅದನ್ನ ಕಾಣ್ತಾ ಇದ್ದೀನಿ. ಅವನು ಗಾನು ಇರೋದಕ್ಕೆ ಅವಳು ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲ ದಿನ ನಾನು ಇರ್ತಿರ್ಲಿಲ್ಲ, ಮನೆ ಕಡೆ ಹೋಗು ಅಂತಿರ್ಲಿಲ್ಲ ಅಂತ ಹೇಳಿ. ಬಿಡಪ್ಪ, ಫೈನಲಿ ಬಂದಿದ್ಯಾ ಆರಾಮಾಗಿ. ಕೇಳು, ಹಾಯ್ ಮಾಮ ಮಾಡು. ಹಾಯ್ ಮಾಮ, ಹಾಯ್ ಮಾಮ, ಹಾಯ್ ಮಾಮ. ಉಪಚಾರ ಮಾಡ್ತಾಳೆ ನನ್ನ ಮಗಳು. ಕುಡೀರಿ, ತಿನ್ನಿ ಅಂತ. ಅಲ್ಲಿ ಚೆಲ್ತಿಯಪ್ಪ ಮುದ್ದು. ತಿನ್ನಿ ಮಾಮ ಅನ್ಬೇಕು.
ಊಟ ಮಾಡಿ ಮಮ್ಮ. ಇನ್ಮೇಲೆ ಏನು ಅಂತಂದರೆ ಇವನಿಗೆ ನಾವು ನಮಗೆ ಇವರು ಇಷ್ಟೇನೇನೆ. ಹೇಳಿದಾಗ ಅವನ ಫ್ಯಾಮಿಲಿಯಲ್ಲೂ ತುಂಬಾ ಗೊಂದಲಗಳು ಏನೇನೋ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಒಬ್ರೊಬ್ರು ನಸೀಬ್ ಚೆನ್ನಾಗಿರುತ್ತೆ, ಒಬ್ರೊಬ್ರು ನಸೀಬ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮಮ್ಮ ಅರ್ಧ ಇವಂದೇ ಚಿಂತೆನಲ್ಲೇ ಕೊರ್ಗಿ ಅರ್ಧ ಇದಾಗ್ಬಿಟ್ರು. ಏನು ನನ್ನ ಮಗಂದು ಹಿಂಗಾಗೋಯ್ತಲ್ಲ, ನನ್ನ ಮಗನ ಬಾಳು ಹಿಂಗಾಗೋಯ್ತಲ್ಲ. ಯಾಕೆ ನಮ್ಮಮ್ಮಗೆ ತುಂಬ ಆಸೆ ಇತ್ತು, ಅವ್ರು ಒಂಥರ ಲೈಫ್ನ ಇರಬೇಕು, ನನ್ನ ಲೈಫ್ ಹಿಂಗಿರಬೇಕು ಅಂತ ಹೇಳ್ಬಿಟ್ಟು. ಏನೇನೋ ನಡೆದೋಯ್ತು, ಅದೆಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ. ನಾವಂತೂ ಯಾವತ್ತೂ ಕೈ ಬಿಡೋದಿಲ್ಲ. ನಾವು ನನ್ನ ಮಗನಂತೂ ಅವನ ಮಗ ಅನ್ನೋ ಥರನೇ ಅಂದ್ಕೊಂಡಿರೋದು. ಅವಾಗಿಂದನೂ ಅಷ್ಟೇ. ಗಾನು ಮತ್ತು ಅವನು ಇಬ್ಬರೇ ಅಲ್ವಾ ಇದ್ದಿದ್ದು ನಮ್ಮ ಮನೆಯಲ್ಲಿ. ಆದ್ದರಿಂದ ನಾವಂತೂ ಈ ಮಕ್ಕಳು ಕೈ ಬಿಡಲ್ಲ. ಆ ಈ ಮಕ್ಳಿಗೋಸ್ಕರನಾದ್ರು ನಾವು ಗಟ್ಟಿ ಮನಸ್ಸು ಮಾಡಿಕೊಂಡು ನಾವು ಜೀವನ ಮಾಡಲೇಬೇಕು, ಜೀವನ ನಡೆಸಲೇಬೇಕು. ನಂಗೆ ಗೊತ್ತೇ ಇಲ್ಲ ನೋಡಿ. ಅದಕ್ಕೆ ಹೇಳಿ ಸಡನ್ನಾಗಿ ಹಿಂಗೆ ಬಂದ. ರಕ್ಷಿತ್ ಹೇಳ್ದ ಮಧ್ಯಾಹ್ನ ನನಗೆ, ಮಾಮ ನಾಳೆ ಬರುತ್ತಂತೆ ಅಮ್ಮ ಅಂತ ಹೇಳ್ದ. ನಾನು ಹೌದೇನೋ, ಯಾಕೋ ನಾನು ತರಕಾರಿ ತರಕ್ಕೆ ಅಂತ ಹೋಗಿದ್ದೆ, ಸೊಪ್ಪು ತರಕ್ಕೆ ಅಂತ ಹೋಗಿದ್ದೆ ಸೂಪರ್ ಮಾರ್ಕೆಟಿಗೆ ಖುಷಿ ಕರ್ಕೊಂಡು. ಬರೋಷ್ಟೊತ್ತಿಗೆ ಫೋನ್ ಮನೆಯಲ್ಲೇ ಬಿಟ್ಟೋಗಿದ್ದೆ. ಬರೋಷ್ಟೊತ್ತಿಗೆ ರಕ್ಷಿತ್ ಹೇಳ್ದ, ಅಮ್ಮ ಮಾಮ ಬರ್ತಾರಂತೆ ನಾಳೆ ಅಂತ. ಏನಕ್ಕೆ ಬರ್ತಾರಂತೋ ಅಂತಂದೆ. ಅದಕ್ಕೆ ಗೊತ್ತಿಲ್ಲ ಅಮ್ಮ, ನಂಗೇನು ಹೇಳಲಿಲ್ಲ. ಬರ್ತೀನಿ ಅಂತ ಹೇಳಿದ್ರು. ನಂಗೆ ಗೊತ್ತಿಲ್ಲ. ತಮಾಷೆ ಮಾಡ್ತಾ ಇದೆಯಾ ಸುಮ್ಮನೆ ಅಂದ್ಕೊಂಡು, ರಕ್ಷಿತ್ ತಮಾಷೆ ಮಾಡ್ತಾ ಇರ್ತಾನಲ್ಲ ಹಂಗೆ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ನೋಡಿದ್ರೆ ಇವಾಗ ಸಡನ್ನಾಗಿ ಜಿಮ್ಗೆ ಹೋಗಿದ್ದ. ಅವ್ನು ಬಂದ್ಬಿಟ್ಟು, ಅಮ್ಮ ಮಾಮ ಬಂದಿರೋದಂತೆ, ಇಲ್ಲಿ ಕರ್ಕೊಂಬರ್ತೀನಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಅಂತಂದ. ನಿಜ ಹೇಳೋದ್ರೆ ಇಲ್ಲಮ್ಮ ನಿಜವಾಗ್ಲೂ ಕಣಮ್ಮ ಅಂದ. ಸಡನ್ನಾಗಿ ಬಂದಿರೋದು. ಅದು ಏನಕ್ಕೆ ಬಂದ, ಏನು ಸ್ಪೆಷಲ್, ಏನು ಇದಕ್ಕಿದ್ದಂಗೆ ಬಂದಿಯಲ್ಲ ಅಂತಂದರೆ, ಇವಾಗಳು ಅಂತ ಹತ್ಕೊಂಡು ಹೇಳ್ತಾನೆ. ಅದೇ ಅಮ್ಮ ಕನ್ಸಿಗೆ ಬಂದಿದ್ರಂತಲ್ಲ, ನೋಡಬೇಕು ಅಂತ ಅನಿಸ್ತಂತೆ ಅವನಿಗೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ದ. ಸದ್ಯ ಇದರಲ್ಲಾದ್ರೂ ಬಂದಿದ್ದಾನಲ್ಲ, ಖುಷಿ ಆಯಿತು. ಅಟ್ಲೀಸ್ಟ್ ಇವತ್ತಾದ್ರೂ ನಮ್ಮ ಮನೆ ಬರಬೇಕು ಅನ್ನೋ ಥರ ಅನಿಸಿದ್ಯಲ್ಲ ಅಲ್ವಾ. ನಿಮ್ಮೆಲ್ಲರೂ ಪ್ರೀತಿ ಎನಿ ಟೈಮ್ ಹೀಗೆ ಇರಲಿ. ಎಷ್ಟೊಂದು ಜನ ಎಷ್ಟು ಥರ ಕಮೆಂಟ್ಸ್ ಮಾಡ್ತೀರಾ, ಖುಷಿ ಆಗುತ್ತೆ. ನಿಮ್ಮೆಲ್ಲರೂ ಈ ಪ್ರೀತಿನೆಲ್ಲ ನೋಡಿದಾಗ ಫೋನ್ಗಳು ಮಾಡ್ತೀರಾ. ನಿಖಿತಾ ನಿಜವಲ್ಲೂ ನಿಮ್ಮ ಬೇಜಾರಾಗುತ್ತೆ. ನಿಮ್ಮ ಎಲ್ಲರನ್ನೂ ನೋಡ್ತಾ ಇದ್ರೆ. ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಅಲ್ಲಿ ರಿಷಿ ಭುವನಂಗೆ ಅಪ್ಪ ಅಮ್ಮ ಇಲ್ಲ, ಇಲ್ಲಿ ಈ ಕಡೆ ನಿಮಗೂ ಅಪ್ಪ ಅಮ್ಮ ಇಲ್ಲ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಒಂದು ಕಡೆ ಖುಷಿನೂ ಆಗುತ್ತೆ. ಅಂದರೆ ನಿಮ್ಮ ಎಲ್ಲರೂ ಹೆಂಗೆ ಒಗ್ಗಟ್ಟಾಗಿರ್ತೀರಾ ಅಂತ. ಇನ್ನೊಂದು ಕಡೆ ನೋಡಿದ್ರೆ ನಿಜವಾಗ್ಲೂ ಈ ಥರ ಸಾವು ನೋವುಗಳು ನೋಡಿದ್ರೆ ಬೇಜಾರು ಕೂಡ ಆಗುತ್ತೆ ಅಂತ ಹೇಳ್ತಿರ್ತೀರಾ. ನಮಗೂ ಅದೇ ಬೇಜಾರಿದೆ. ಏನು ಮಾಡೋಕ್ಕಾಗಲ್ಲ, ಜೀವನ ನಡ್ಸ್ಕೊಂಡು ಹೋಗಲೇಬೇಕು. ಆದಷ್ಟು ಇನ್ಮೇಲೆ ಯಾವುದು ಬೇಡಪ್ಪ ಅಂತಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಸಾಕು, ಇಷ್ಟಕ್ಕೆ ನಿಲ್ಲಿಸು ಸಾಕು. ಎಲ್ಲರೂ ಅಷ್ಟು ಚೆನ್ನಾಗಿ ಇರಲಿ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗೆ. ಇನ್ಯಾವ ಸಾವು ಅಂದರೂ ನಮ್ಗೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನಿಜವಲ್ಲ ಆ ಲೆವೆಲ್ಗೆ ಆಗ್ಬಿಟ್ಟಿದ್ದೀವಿ ನಾವು. ಆದ್ದರಿಂದ ಇನ್ನು ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಯಾಕೋ ಗೊತ್ತಿಲ್ಲ ನನಗೆ, ಮತ್ತೆ ಅವನ ಹತ್ಬಿಟ್ನಲ್ವ, ಅದೇ ಒಂಥರ ನೆನಪಿಗೆ ಬರೋ ಥರ ಆಗ್ತಿತ್ತು. ಅದರಿಂದ ನನಗೆ ಮತ್ತೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಜೊತೆಗೆ ನಿದ್ದೆನೇ ಬರ್ತಿಲ್ಲ ರಾತ್ರಿ ಎಲ್ಲ ಒಂಥರ. ಸರಿ ಬೆಳಗ್ಗೆ ಎದ್ಬಿಟ್ಟು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಎಗ್ ಬುರ್ಜಿ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ, ಅವ್ನಿಗೆ ಇಷ್ಟ ಆಗುತ್ತೆ. ಅವ್ನು ಮತ್ತೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದ. ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ ಬೇಗನೆ ಅಂತ. ಸರಿ ಹಾಗಿದ್ರೆ ಅಂದ್ಬಿಟ್ಟು ಬೇಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ಎಷ್ಟೇ ಏನೇ ಎಲ್ಲರೂ ಜೊತೆಯಲ್ಲಿ ಇರಬೇಕಾದ್ರೆ ಅದ್ರ ನೋವು ಗೊತ್ತಾಗಲ್ಲ. ಒಂಟಿಯಾಗಿರ್ಬೇಕಾದ್ರೆ ಏನಿರುತ್ತೆ ನೋವು ಅನ್ನೋದು ಕಾಡೋಕ್ಕೆ ಶುರು ಆಗುತ್ತೆ ಅಂತಾರಲ್ಲ, ಅದು ಹೀಗೇನೆ. ಸೊ ನಾನು ಯಾವತ್ತೂ ನಮ್ಮ ರಾಘು ಹತ್ತಿರೋದು ನೋಡೇ ಇಲ್ಲ ಜಾಸ್ತಿ. ಸೊ ಅವನ್ನ ಅಳ್ತಾಯಿದ್ರೆ ನನಗೆ ಅಳುನೇ ತಡ್ಕೊಳಕ್ಕಾಗಲಿಲ್ಲ. ಇದು ಏನಪ್ಪ ಇದು ಅಂತ ಹೇಳ್ಬಿಟ್ಟು ನಾವು ಅಂದರೆ ನಾವೇನು ಅಣ್ಣ ತಂಗಿ ಅಂತಂದಮೇಲೆ ಬರೀ ಗುದ್ದಾಡೋದೆ. ಅವಾಗಲೂ ಅಷ್ಟೇ, ಮದುವೆ ಮುಂಚೆನೂ ಅಷ್ಟೇ ಗುದ್ದಾಡೋದು. ಮದುವೆ ಆದಮೇಲೆ ಅವಾಗಲೂ ಅಷ್ಟೇ ಸುಮ್ಮನೆ ಮುನಿಸ್ಕೋತಾ ಇದ್ವಿ ಅಷ್ಟೇ. ಅವಾಗವಾಗ ಅಂದರೆ ಮಾತಾಡೋದೇ ಇಲ್ಲ, ಮಾತೇ ಬಿಟ್ಬಿಟ್ಟಿದ್ದೀವಿ. ಇಲ್ಲ ಅಂತಂದರೆ ಏನು ಜಗಳನೇ ಆಡ್ತಿರ್ತೀವಿ, ಆ ಥರ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಣ್ಣ ತಂಗಿ ಅಂತ ಹೇಳಿದ್ಮೇಲೆ ಈ ಥರ ಇದ್ದಿದ್ದೇನೆ. ಈ ಥರ ಯಾವತ್ತೂ ನೋಡೇ ಇಲ್ಲ ನಾನು ಅವ್ನು ಹತ್ತಿರೋದು. ಅಮ್ಮ ಸತ್ತಾಗಲೂ ಅಷ್ಟೇ, ನಾನು ಅಷ್ಟಾಗಿ ನನಗೆ ಅವ್ನ ಕಣ್ಣಲ್ಲೆಲ್ಲ ನೀರು ಕಾಣೋದು, ನೀರು ನೋಡೋದು ಅದೆಲ್ಲ ನೋಡಲೇ ಇಲ್ಲ, ಕಣ್ಣೀರೆಲ್ಲ. ಸೊ ಇವಾಗ ತುಂಬಾ ಹತ್ಬಿಟ್ನಲ್ವ, ನನಗೆ ಬೇಜಾರನ್ನೋ ಥರ ಫೀಲ್ ಆಗಿಬಿಡ್ತು. ಇನ್ನು ಅವನಿಗೆ
ತಿಂಡಿ ಮಾಡಾಯ್ತು ಅಂತ ಹೇಳ್ತಿದ್ದೆ. ಮಲ್ಕೊಂಡಿದ್ದ ಇನ್ನೂ ರಕ್ಷಿತ್ ಇಬ್ಬರು ಮಲ್ಕೊಂಡಿದ್ರು. ಇನ್ನು ಸೋಮ್ಗೆ ಆಫೀಸಿಗೆ ಲೇಟ್ ಆಗ್ತಾ ಬಂದಿತ್ತಲ್ಲ, 9:30 ಆಗಿಬಿಟ್ಟಿತ್ತು. ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ, ಚಪಾತಿ ಎಗ್ ಬುರ್ಜಿ ಎರಡೂ. ಇನ್ನು ಲಂಚ್ ಬಾಕ್ಸ್ ಕೂಡ ಕಟ್ಟಿದ್ದೆ. ಅವ್ರು ತಿಂದ್ಬಿಟ್ಟು ನಾನು ಹೊರಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾಯಿದ್ರು. ಅವ್ರಿಗೆ ಹೇಳ್ತಾಯಿದ್ದೆ, ಏದೋ ಮೇಲೆ ಎದ್ದು ಊಟ ಮಾಡಿ ತಿಂಡಿ ಹಾಕ್ಕೊಡ್ತೀನಿ ಎದಾಳಪ್ಪ ಅಂತ. ಈ ಖುಷಿಮ ಅಂತೂ ಅಲ್ಲಿ ಊರಿಗೆ ಹೋದರೆ ಅವನ ಜೊತೆ ಮಾತಾಡೋದೇ ಇಲ್ಲ ಆಯಿತಾ. ಇಲ್ಲಿ ಅವನ ಪಕ್ಕದಲ್ಲೇ ಕೂತ್ಕೊಂಡಿದ್ಲು, ತಿಂತ ಮಾತಾಡ್ಸ್ಕೊಂಡ್ರೆ ಏನೋ ತುಂಬ ಬಾಂಡಿಂಗ್ ಇದೆ, ತುಂಬ ಇಷ್ಟ ಅವನಂದರೆ, ನಮ್ಮಣ್ಣ ಅಂದರೆ ಅನ್ನೋ ಥರ. ಇವನು ಅಂತಲ್ಲ, ನಮ್ಮನೆಗೆ ಯಾರೇ ಬರಲಿ ತುಂಬಾ ಇಷ್ಟಪಡ್ತಾಳೆ, ಅವ್ರ ಜೊತೆ ಕೂತ್ಕೋತಾಳೆ, ಅವ್ರ ಜೊತೆ ಅಂದರೆ ಆಟ ಆಡ್ತಾ ಕೂತ್ಕೊತಾಳೆ, ತಪ್ಕೊಳ್ಳೋದು, ಮುತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಳೆ. ಅದೇ ಊರಿಗೆ ಹೋದಾಗ ಅವ್ರು ಮುಟ್ಟಕ್ಕೋದ್ರೂ ದೂರ ಓಡೋಗ್ತಾಳೆ, ಹಂಗೆ ಮಾಡ್ತಾಳೆ. ಸೊ ಸದ್ಯ ನಮ್ಮ ಮನೆಗೆ ಬಂದಾಗಲಾದರೂ ಒಂಥರ ಹೆಂಗೆ ಅಂದರೆ ಬೇರೆಯವ್ರ ಮನೆಗೆ ಹೆಂಗೆ ಹೋದಾಗಲೂ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದಾಗ ಟ್ರೀಟ್ ಮಾಡ್ತಿದ್ದಾಳಲ್ಲ ಅದೇ ಖುಷಿ. ಅವ್ನಿಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಇವಾಗ ಅವನು ತಿಂಡಿ ತಿಂತಾಯಿದ್ದ, ಇದು ಮಾಡ್ತಾಯಿದ್ಲು, ಆಟ ಆಡ್ತಾಯಿದ್ಲು, ಏನೋ ಹೇಳ್ಕೊಂಡು ಅವಳು ಎಗ್ ಬುರ್ಜಿ ಎತ್ಕೊಂಡು ತಿಂತಾಯಿದ್ಲು. ಬಾಯ್ ಮಾಡಲ್ಲಿ. ಅಯ್ಯೋ ಅವಳಿಗೆ ಟಾಟಾ ಮಾಡಿಬಿಡ್ರಪ್ಪ ಯಾರೋ ಹೋಗ್ಬೇಕಾದ್ರೆ. ಅವರಪ್ಪ ಇವಾಗ ಅದಕ್ಕೆ ಸೈಲೆಂಟಾಗಿ ಹೋದ್ರು. ಸರಿ ಸರಿ ಬಾಯ್ ಬಾಯ್. ಜಾಸ್ತಿ ಮಾಡ್ಬೇಡಪ್ಪ ಬಾಯಿ. ನೋಡಲಿ ಹಿಂದೆ ಗೊತ್ತಾಳೆ, ನೋಡಲಿ ನಿಧಾನ ಗೊತ್ತದೆ. ಊರಲ್ಲಿ ಇರ್ಬೇಕಾದ್ರೆ ಒಯ್ತಾ ಇರ್ಲಿಲ್ಲ, ಇಲ್ಲಿ ನೋಡು ಹೆಂಗ್ ಓಡೋಯ್ತದೆ ಅಂತ. ಬಾಯ್ ಖುಷಿ. ರಕ್ಷಿತ್ ಕೇಳಿ ಕೊಟ್ಟು ಕಳ್ಸ. ರಕ್ಷಿತ್ ಬ್ರದರ್, ರಕ್ಷಿ ಕರ್ಕೊ ಬರಲ್ಲ. ಸರಿ ಬಾಯ್. ಸರಿ ಬಾಯ್ ಖುಷಿ. ಹಂಗೆ ಹೋಗಿ ಲಿಫ್ಟಲ್ಲಿ 3 ಬಾಯ್. ಹಂಗೆ ಹೋಗು. ಸರಿ. ಫೋನ್ ತಗೊಂಡ್ಯಾ? ಫ್ರೆಂಡ್ಸ್, ಇವಾಗ ಅಣ್ಣ ಹೊರಟ ತಿಂಡಿ ತಿನ್ಕೊಂಡು, ಅವನಿಗೆ ಕೆಲಸ ಇದೆ, ನಾನು ನೋಡ್ಕೊಂಡು ಹೋಗೋಣ ನಿಮ್ಮನ್ನ ಅಂತ ಹೇಳ್ಕೊಂಡು ಬಂದೆ ಅಂತ ಹೇಳ್ದ. ಸರಿ ಇರೋ, ನಾನು ನಾನ್ ವೆಜ್ ಏನಾದ್ರು ತರ್ತೀನಿ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂತಂದೆ. ಇಲ್ಲ ಬರ್ತೀನಿ ಅಂದರೆ ಅವನೇನು ನಾನ್ ವೆಜ್ ಎಲ್ಲ ಅಲ್ಲೆಲ್ಲ ತರ್ತಾ ಇರ್ತಾರೆ, ತಿಂತಾಯಿರ್ತಾರೆ, ಆ ಥರ ಎಲ್ಲ ಏನಿಲ್ಲ, ಹಂಗೇನು ಬೇಡ, ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ದ. ಸೊ ಇವಾಗ ಹೊರಟ. ನಾನು ಚಪಾತಿ ಎಗ್ ಬುರ್ಜಿ ಮಾಡಿದ್ದೆ ತಿಂಡಿ ಬೆಳಗ್ಗೆನೆ. ಇವಾಗ ನಮ್ಮದು ತಿಂಡಿ ಆಗಿಲ್ಲ, ತಿನ್ನಬೇಕು ಇವಾಗ. ರಕ್ಷಿತ್ ಅದೇ ಬಿಡೋಕ್ಕೆ ಅಂತ ಕರ್ಕೊಂಡು ಹೋದ. ನಾನು ಹೋಗ್ಬಿಟ್ಟು ಹಾಗೆ ಕೆಲಸದ ಊರಿಗೆ ಹೊರಡ್ತೀನಿ ಬೇಗ ಅಂತ. ಹಿಂಗಾಯಿತು. ಬೇಜಾರು, ಏನೇ ಆಗಲಿ ಒಂಥರ ಹಂಗೆ. ನಾನು ಯಾವತ್ತೂ ಅವನು ಅಷ್ಟು ಹತ್ತಿದ್ದು ನೋಡಲಿಲ್ಲ. ಅಮ್ಮ ತೀರೋದಾಗಲೂ ಅಷ್ಟೊಂದು ಹತ್ತಿದ್ದು ನೋಡಲಿಲ್ಲ ನಾನು. ಇರೋ ಗಂಡು ಮಕ್ಕಳೆಲ್ಲ ಯಾವಾಗಲೂ ಹಿಂಗೆ ಗೊತ್ತಾ ತೋರಿಸ್ಕೊಳ್ಳಲ್ಲ, ಎಲ್ಲ ಒಳಗೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನಮ್ಮ ಭುವನೂ ಅಷ್ಟೇ, ನಮ್ಮ ಆಂಟಿ ತೀರೋದಾಗೆಲ್ಲ ಹತ್ತೇ ಇರಲಿಲ್ಲ. ನಮ್ಮ ರಿಷಿ ಎಷ್ಟೊಂದು ಹತ್ತಿದ್ದ, ಆದರೆ ನಮ್ಮ ರಿಷಿ ಭುವನ್ ಹತ್ತೇ ಇರಲಿಲ್ಲ. ಅಂದರೆ ಒಳಗಡೆ ತೋರಿಸ್ಕೊಳ್ಳಲ್ಲ. ಈ ಗಂಡು ಮಕ್ಕಳು ನಮ್ಮ ಮನೇಲಿ ಸ್ವಲ್ಪ ಜನ ಇದ್ದಾರೆ, ಅವ್ರಿಗೆ ಯಾರೂ ಮೇಲ್ನೋಟಕ್ಕೆ ಯಾರು ತೋರಿಸ್ಕೊಳ್ಳಲ್ಲ. ನನಗೆ ಇವನು ಅಷ್ಟು ತೋರಿಸ್ಕೊಂಡಿರಲಿಲ್ಲ. ಯಾಕೋ ನಿನ್ನೆ ಸಿಕ್ಕಾಬಿಟ್ಟೆ ಅವನು ಅಳೋದು ನನಗೆ ಬೇಜಾರಾಯಿತು. ರಾತ್ರಿ ಎಲ್ಲ ಒಂಥರ ಹಿಂಗೆ ಹತ್ಬಿಟ್ನಲ್ಲ ಅದು ಏನೋ ಒಂಥರ ಬೇಜಾರು. ಗಂಡು ಮಕ್ಕಳು ಒಂಥರ ಕಣ್ಣೀರು ಹಾಕ್ಬಿಟ್ರೆ ಏನೋ ಒಂಥರ ಮನಸ್ಸು ಒಂಥರ ಇದಾಗ್ಬಿಡುತ್ತೆ ಅಲ್ವ. ಹಂಗೆ ಯೋಚನೆ ಮಾಡ್ಕೊಂಡು ಇದಾಯಿತು. ಹಿಂಗೆ ಒಂಥರ ಅವ್ನು ಬಂದಿದ್ದು ಖುಷಿ ಅಂತ ಅನ್ನಿಸ್ತು. ನಂಗೆ ಗಾನುಗೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಗಾನುಗೆ ಬಂದಿಲ್ಲ. ಇಲ್ಲಾಂದರೆ ಗಾನೂ ಕರ್ಕೊಂಬರೋಕ್ಕೆ ಹೇಳ್ತಾಯಿದ್ದೆ ನಾನು. ಅಲ್ಲ ಅವ್ನು ಬಂದಿರೋದೇ ನಾವು ಗೊತ್ತಿಲ್ಲ ಅಲ್ವಾ, ಆದ್ದರಿಂದ ಇಲ್ಲಾಂದರೆ ಗಾನು ಅವಳನ್ನ ಕರ್ಕೊಂಡು ಜೊತೆಯಲ್ಲಿ ಬಂದಿರೋರು. ಹಿಂಗಾಯಿತು. ಸೊ ಇನ್ನು ಮನೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ. ನಮ್ಮ ನಗ್ಮಾ ಮೇಡಮ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಹುಷಾರಿಲ್ಲ ಇವತ್ತು. ನನಗೂ ತಲೆನೋವ್ತೈತೆ. ರಾತ್ರಿ ಎಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂಥರ ತಲೆ ಚಿಟ್ಟಿಡ್ದೋಯ್ತು. ಅದ್ರ ಜೊತೆಗೆ ಇವಾಗೂ ಹುಷಾರಿಲ್ಲ. ಇವಾಗ ತಿಂಡಿ ತಿಂದ್ಬಿಟ್ಟು ಕೆಲಸನ ಶುರು ಮಾಡಬೇಕು. ಮನೆಯೆಲ್ಲ ಫುಲ್ಲು ಮೆಸ್ಸಿ ಹೋಗ್ಬಿಟ್ಟಿದೆ. ಕಿಚನ್ ಅಂತೂ ಫುಲ್ಲು, ಯಾಕಂದ್ರೆ ರಾತ್ರಿ ಏನು ಮಾಡೋಕ್ಕಾಗಲಿಲ್ಲ ನನಗೆ. ಎಲ್ಲ ಮಾಡಿದವಳು ಸುಮ್ಮನೆ ಹತ್ಲಾಗ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಯಾಕೋ ಅಂತ. ಆದರೆ ನಿದ್ದೆ ಬರಲಿಲ್ಲ, ಹಂಗೆ ಸುಮ್ಮನೆ ಹೋಗಿ ಮಲ್ಕೊಂಡಿದ್ದೆ. ಇವಾಗ 1 by 1 ಕ್ಲೀನ್ ಮಾಡಿಕೊಂಡು, ಖುಷಿಗಿನ್ನೂ ತಿನ್ನಿಸಿಲ್ಲ ಏನೂ ತಿಂಡಿ ತಿನ್ನಿಸ್ಬೇಕು. ಖುಷಿಗೂ ಕೂಡ ತಿನ್ನಿಸ್ಬಿಟ್ಟು ಆಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ನೋಡಿ, ಕಾಫಿ ಕುಡಿಬೇಕು. ಹಾಲು ಒಡೆದೋಯ್ತು ಅಂತ ಅನಿಸುತ್ತೆ ಅಲ್ಲ, ಹಾಲು ಒಡೆದೋಯ್ತು. ಇಲ್ಲಿ ನಿನ್ನೇನು
ಇವಾಗ ಹೊಸ್ದಾಗಿ ಹಾಕಿರೋದು ಹಾಲು ಅರ್ಧ ಫುಲ್ ಪ್ಯಾಕೆಟ್ ಹಾಕಿದ್ದಲ್ಲ. ಚಪಾತಿ ಇವಾಗ ಮತ್ತೆ ಬಿಸಿ ಬಿಸಿ ಮಾಡಿದೆ. ಸೋಮ ಹೋಗ್ಬೇಕಾದ್ರೆ ಮಾತ್ರ ಮಾಡಿದೆ ಸ್ವಲ್ಪ, ಇವಾಗ ಮತ್ತೆ ಮಾಡಿದೆ. ಎಲ್ಲ ಕಿಚನ್ ಎಲ್ಲ ಹಂಗೆ ಇದೆ. ಇವಾಗೆಲ್ಲ ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರಬೇಕು. ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಏನಿದ್ದು ಹಣ್ಣು ಬೇಕು ಅಂತ ಬುಕ್ ಮಾಡಿದೆ. ಹಣ್ಣು ಮೊಟ್ಟೆ ಇಲ್ಲ. ಸೋಮು ಮೊಟ್ಟೆ ತಂದಿದ್ದಾರೆ, ನಾನು ನೋಡೇ ಇಲ್ಲ. ಆಮೇಲೆ ತಂದಿದ್ರು ಮೊಟ್ಟೆ ಕವರಲ್ಲಿ ಸೂಪರ್ ಮಾರ್ಕೆಟಿಂದ. ನಾನು ತಂದಿಲ್ಲ ಅಂದ್ಕೊಂಡು ಸ್ಪ್ರಿಂಗ್ ಆನಿಯನ್ನು ಮೊಟ್ಟೆ ಎಲ್ಲ ಆರ್ಡ್ರ್ ಮಾಡಿದೆ. ಇಲ್ಲ 3 ಮೊಟ್ಟೆ ಇರಬೇಕು, 4 ಐತೆ. ಹೀಗೆ ಹಸಿರು ಮೇಥಿ ಇದು ಏನಿಲ್ಲ ಅಂದರೆ ಇದಿರಬೇಕು, ಹಸಿರು ಮೇಥಿ. ಎಮರ್ಜೆನ್ಸಿ ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದ್ರೂ ಇದನ್ನು ಮಾಡ್ಬೋದು. ಗಿಡಗಳಿಗೆಲ್ಲ ನೀರು ಹಾಕ್ಬಿಡ್ಬೇಕಾಯ್ತು ಆಗ. ಓಕೆ ನೋಡೋಣ. ಸೋಮ್ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ, ಏನೋ ಟೆನ್ಷನ್ ಇಲ್ಲ. ಇನ್ನು 10:30 ಟೈಮ್, ಕೆಲಸ ಎಲ್ಲ ಶುರು ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೆಕೆ ಎಷ್ಟು ಸೆಕೆ ಆಗ್ತಿದೆ ಅಂತಂದರೆ ಎಷ್ಟು ನೀರು ಕುಡಿತಿದ್ರೂ ದಾಹ ತೀರುತ್ತೆ ಅಂತ ಅನಿಸ್ತಲ್ಲ. ಅದರಲ್ಲೂ ದೋಸೆ ಚಪಾತಿ ಈ ಥರ ತಿಂದ್ಬಿಟ್ರೆ ಅಂತೂ ಸಿಕ್ಕಾಬಿಟ್ಟೆ ದಾಹ. ಆದರೂ ಹಂಗೆ ಅಂದ್ಬಿಟ್ಟು ತಿಂದಲೇ ಇರೋದಕ್ಕಾಗೋದಿಲ್ಲ. ನಾನಾದರೂ ಒಂಚೂರು ಮುದ್ದೆ ಅಂಬ್ಲಿ ಮಾಡೋದು ಹತ್ರ ಮಾಡ್ತಾ ಇರ್ತೀನಿ. ಸೋಮ್ಗೆ ಗೊತ್ತಲ್ಲ, ಅಂಬ್ಲಿ ಅಂದರೆ ತುಂಬ ಇಷ್ಟ. ಅವ್ರು ಅದನ್ನೇ ಕೇಳ್ತಾರೆ, ಅಂಬ್ಲಿ ಕೊಟ್ಬಿಡು ನನಗೆ, ನಾನು ಅದನ್ನೇ ತಿಂತೀನಿ ಅಂತ ಹೇಳಿ. ನಾನು ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಿದ್ದೆ, ಅದೆಲ್ಲ ಒಂದು ಸ್ವಲ್ಪ ತೊಳೆಯೋದಕ್ಕೆ ಹಾಕ್ಬೇಕು, ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಇವಾಗ ಹಾಕ್ಬಿಟ್ಟು ಎಲ್ಲ ಒಣಗಾಕಿ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಮನೆಯೂ ನೀಟ್ ಅನಿಸುತ್ತೆ, ಮೈಂಡು ಫ್ರೀ ಅಂತ ಅನಿಸುತ್ತೆ. ಅವ್ರು ಪೂಜೆ ಮಾಡೋಗಿರೋದ್ರೆ ನನಗೇನು ಅಷ್ಟೊಂದು ಇದು ಇರೋದಿಲ್ಲ. ಪೂಜೆ ಮಾಡಬೇಕಪ್ಪ ಅನ್ನೋದೇನಿಲ್ಲ, ರೆಸ್ಟ್ ಮಾಡ್ಬೋದು ಆರಾಮಾಗಿ. ನೈಟ್ ನಿದ್ದೆ ಮಾಡಿದ್ವಲ್ಲ, ಮಧ್ಯಾಹ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ನಿದ್ದೆ ಮಾಡೋಣ, ಖುಷಿನ ಊಟ ಮಾಡಿಸ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗಿನ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತಂದರೆ ಆದಷ್ಟು ಅಪ್ಪ ಅಮ್ಮಂದಿರು ಇರಬೇಕಾದ್ರೇ ಹೋದ್ಮೇಲೆ ಅವ್ರ ಬೆಲೆ ಹಿಂಗೆ ಅಂತ ಗೊತ್ತು ಮಾಡಿಕೊಂಡು ಕಣ್ಣೀರು ಹಾಕೋದಕ್ಕಿಂತ ಇರುವಾಗಲೇ, ನಾವು ಇರುವಾಗಲೇ ನಮ್ಮ ಅಮ್ಮಗೆ ಎಷ್ಟೆಲ್ಲ ನೋಡಿದ್ದೀವಿ. ಹಾಗೆ ಇರುವಾಗಲೇ ಆದಷ್ಟು ತಂದೆ ತಾಯಿಗೆ ಸೇವೆ ಮಾಡಿ, ತಂದೆ ತಾಯಿಗೆ ಆದಷ್ಟು ನಿಮ್ಮ ಕೈಲಾದದ್ದು ಸಹಾಯ ಮಾಡಿ, ಆಯಿತಾ, ನೋಡ್ಕೊಳ್ಳಿ ಆದಷ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕವ್ರು ನೋಡ್ತಿದ್ರು ಸರಿ, ದೊಡ್ಡವ್ರು ನೋಡ್ತಿದ್ರು ಸರಿ, ಮುಂದಿನ ಪೀಳಿಗೆಗೆ ನಾವು ಇವಾಗ ನನ್ನ ಮಗನಿಗೆ ನಾವು ಹೇಳ್ಕೊಟ್ಟಿದ್ದು ವಿದ್ಯೆ ಇದು. ಅಂದರೆ ವಯಸ್ಸಾದವ್ರಿಗೆ ತಂದೆ ತಾಯಿಗೆ ಯಾವ ರೀತಿ ನೀವು ನೋಡ್ಕೋಬೇಕು ಅನ್ನೋದು ನಾವೇನು ಕಲಿಸ್ಕೊಡ್ತೀವಿ, ನಾವೇನು ನಮ್ಮ ಮನೆ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಮಾಡ್ತೀವಿ, ಅದನ್ನು ನಮ್ಮ ಮಕ್ಕಳು ಕಲಿತಾರೆ. ಅವ್ರು ನಮಗೆ ಅದನ್ನು ಮಾಡ್ತಾರೆ. ಇಲ್ಲ ನೀವು ಕಲಿಸ್ಕೊಟ್ಟಂಗೆ ಮಕ್ಕಳು ತಾನೇ ಕಲಿಯೋದು. ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಿರಲಿ, ನೋಡ್ತಾ ಇರೋರು ದೊಡ್ಡವ್ರು ನೋಡ್ತಿರ್ತೀರ, ಆದಷ್ಟು ತಂದೆ ತಾಯಿಗೆ ಬೆಲೆ ಕೊಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಮತ್ತು ಇನ್ನೊಂದು ಹೊಸ ಬ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.